ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಯೂಸ್ ಮಾಡಬೇಕಲ್ಲ, ಕೇಳಿಸ್ತದ ಇಲ್ಲ? ಇಡಲೇಬೇಕಾದು? ಓಕೆ ಓಕೆ ಓಕೆ. ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ತುಂಬ ಸಮಯದ ನಂತರ ನನಗೆ ನಾನು ಬಂದಿದ್ದೀನಿ, ಆದರೆ ಉತ್ಸಾಹ ಕಮ್ಮಿ ಆಗಿಲ್ಲ. ಇಲ್ಲಿ ನಾನು ಹಾಡನ್ನು ಕೇಳ್ತಾ ಇರುವಾಗ ತುಂಬ ಸಂತೋಷ ಆಗುತ್ತೆ. ನಾವು ದೇವರ ವಾಕ್ಯನ ಕೇಳೋಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಸರ್ವಶಕ್ತನ ದೇವನೇ, ಕರ್ತನೆ ಮುಂಜಾನೆಯನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರನ್ನು ಕರ್ತನೆ ಇವತ್ತು ಜೀವಂತವಾಗಿ ಇಟ್ಟು ಕರ್ತನೆ ನಿನ್ನ ಆರಾಧನೆ ಮಾಡಲಿಕ್ಕೆ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೂ ಸಹ ಕರ್ತನೆ ಈ ಸಮಯ ಕೊಟ್ಟಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಕರ್ತನೆ ಮಹೋನ್ನತನು ಸ್ವಾಮಿ. ನೀನು ಕರ್ತನೆ ನಮಗೋಸ್ಕರ ಯೋಜನೆಯನ್ನು ಹಾಕಿಟ್ಟಿರುವಂಥ ದೇವರು ಸ್ವಾಮಿ. ನಿನ್ನ ಯೋಜನೆಯ ಪ್ರಕಾರ ನಾವು ಅದನ್ನು ಅರ್ಥ ಮಾಡಿಕೊಂಡು ನಡೀಲಿಕ್ಕೆ ನಮಗೆ ಸಹಾಯ ಮಾಡು. ಈ ಸಮಯ ಕೊಟ್ಟಿದ್ದಕ್ಕೆ ಸ್ತೋತ್ರ. ಒಬ್ಬನಿಗೆ ಕುಮಾರ ಯೇಸು ಜಪಿಸಿ ಜೀವನದ ತಂದೆಯೇ, ಆಮೇಲೆ. ಯಾರಾದರೂ ಒಬ್ಬರು ಇಲ್ಲಿ ಬಂದು ನಿಲ್ಬೋದಾ? ಓಕೆ, ಕೂತ್ಕೊಳ್ಳಿ. ಇನ್ನು ಬೇರೆ ಯಾರು ಬರ್ತೀರಾ ಇಲ್ಲಿ ನಿಲ್ಲಕ್ಕೆ? ಓಕೆ, ವೆರಿ ಗುಡ್. ಕೂತ್ಕೊಳ್ಳಿ ಬ್ರೋ. ಇನ್ನು ಬೇರೆ ಯಾರು ಬರ್ತೀರಾ ಇಲ್ಲಿ? ನೋಡಿ, ಎಬ್ಬಿಸ್ತೀನಿ, ಕೂತ್ಕೊಳ್ಳಿಸ್ತೀನಿ. ಯಾಕೆ ಸುಮ್ಮನೆ ಇದಲ್ಲ ಅಲ್ವಾ? ಕರೆಕ್ಟ್, ಬರಲ್ಲ ಯಾರು ಈಗ ನಾನು ಕರೆದ್ರು. ಆದರೆ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಓಕೆ, ಸುಮ್ಮನೆ ಹೇಳಿಲ್ಲ ನಾನು. ಓಕೆ, ಇವತ್ತು ನಾವು ಕೆಲವು ವಾರಗಳಿಂದ ನಾವು ವಾಗ್ದಾನಗಳ ಬಗ್ಗೆ ಅಥವಾ ಒಡಂಬಡಿಕೆ ಬಗ್ಗೆ ನಾವು ಓದ್ತಾ ಇದ್ದೀವಿ. ದೇವರು ಯಾವ ರೀತಿ ನಮ್ಮ ಜೊತೆ ಒಡಂಬಡಿಕೆ ಮಾಡಿದ್ದಾರೆ ಅಂದರೆ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ. ಅದರ ವಿಷಯವಾಗಿ ನಾವು ಓದ್ತಾ ಇದ್ದೀವಿ. ಇವತ್ತು ನಾವು ನಂಬಿಕೆ ಮತ್ತು ಬದ್ಧತೆಯ ಒಡಂಬಡಿಕೆ ಎಂಬ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ನಂಬಿಕೆ ಅಂದ ತಕ್ಷಣ ಯಾರು ನೆನಪು ಬರುತ್ತೆ ನಮಗೆ? ಅಬ್ರಹಾಮನ ಬಗ್ಗೆ ಬರ್ತದೆ. ಅಬ್ರಹಾಮನು ತುಂಬ ನಂಬಿಗಸ್ತನು. ಇವತ್ತು ನಾವು ಅಬ್ರಹಾಮನ ವಿಷಯದಿಂದ ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಜೀವನವನ್ನು ಸಹ ಅಳವಡಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ಆದಿಕಾಂಡ 12ನೇ ಅಧ್ಯಾಯ 1-3 ಓದೋಣ. ಆದಿಕಾಂಡ 12ನೇ ಅಧ್ಯಾಯ 1-3. ಒಂದು ಬಡಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ನಿನ್ನನ್ನು ಅರಸುವವರು ನಿನ್ನನ್ನು ಅರಸುವವರನ್ನು ಅರಸುವನು, ನಿನ್ನನ್ನು ಶಪಿಸುವವರನ್ನು ಶಪಿಸುವನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆಮೆನ್. ಓಕೆ, ಇಲ್ಲಿ ದೇವರು ಯೆಹೋವನು ಅಬ್ರಹಾಮನ ಹತ್ರ ಬಂದು, ಇಲ್ಲಿ ಬಿಟ್ಬಿಟ್ಟು ಈ ಮನೆಯನ್ನು, ಈ ಊರನ್ನು ಬಿಟ್ಬಿಟ್ಟು ಬೇರೆ ಒಂದು ಕಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ನಮಗೆ ಬ್ಯಾಂಗ್ಳೂರು ಬಿಟ್ಟು ಹೋಗ್ಲಿಕ್ಕೇ ಸ್ವಲ್ಪ ಕಷ್ಟ ಅಲ್ವಾ? ಎಲ್ಲಾದರೂ ಬೇರೆ ಏರಿಯಾ ಹೋಗ್ಲಿಕ್ಕೂ ಕಷ್ಟ. ಬ್ರೋ, ಈ ಏರಿಯಾದಲ್ಲಿ ತುಂಬ ಎಲ್ಲ ಕಂಫರ್ಟಬಲ್ ಆಗಿದೆ ಬ್ರದರ್, ನಾನು ಬೇರೆ ಕಡೆ ಎಲ್ಲ ಹೋಗಲ್ಲ, ದೂರ ಎಲ್ಲ ಹೋಗಲ್ಲ. ಏನಿದ್ರು ಇಲ್ಲೇ ಮನೆ ಹುಡುಕಬೇಕು. ಬಾಡಿಗೆ ಮನೆ ಇದ್ರೂ ಇಲ್ಲೇ ಎಲ್ಲಾದರೂ ಹುಡ್ಕೊಂಡು ಇದ್ಬಿಡ್ತೀನಿ. ಯಾಕೆಂದರೆ ನಾವು ಕಂಫರ್ಟಬಲ್ ಆಗಿಬಿಡ್ತೀವಿ. ಆ ಏರಿಯಾ, ಆ ಜನರು, ಅಲ್ಲಿರುವಂಥ ಅಂಗಡಿ ಇರ್ಬೋದು, ಅಲ್ಲಿ ಏನಾದರೂ ಇಡ್ಲಿ ವಡೆ ಸಿಗ್ತಾ ಇರ್ಬೋದು, ಒಂದು ಚಿಕ್ಕದು ಹೋಟೆಲ್ ಇರ್ಬೋದು, ಬಸ್ ಸ್ಟಾಪ್ ಹತ್ರ ಇರ್ಬೋದು, ಅದೆಲ್ಲ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಇಲ್ಲಿ ದೇವರು ಅಬ್ರಹಾಮನನ್ನು ಈ ಊರನ್ನು ಬಿಟ್ಟು ಹೋಗು, ಬೇರೆ ಒಂದು ಕಡೆ ಹೋಗು, ನಾನು ಹೇಳ್ತೀನಿ ಹೋಗು ಅಂತ ಹೇಳ್ತಿದ್ದಾರೆ. ಅವನ ಮನಸ್ಸಲ್ಲೂ ಸಹ ಯೋಚನೆ ಬಂದಿರುತ್ತೆ, ಏನಪ್ಪ ಇದು, ಇಲ್ಲಿ ನನ್ನ ಊರು ಅಂದರೆ ಈಗ ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗೋದು ಈಸಿ, ಬೇರೆ ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ. ಆದರೆ ಆ ಕಾಲದಲ್ಲಿ ಅವರ ಮನೆತನ, ಅವರ ಕುಟುಂಬ ಅನ್ನೋದೇ ಅವ್ರ ದೊಡ್ಡ ಆಸ್ತಿಯಾಗಿತ್ತು. ಅಷ್ಟು ದೊಡ್ಡ ಕುಟುಂಬ, ಅಷ್ಟು ದೊಡ್ಡ ಮನೆತನ, ಅದನ್ನು ಬಿಟ್ಟು ಹೋಗೋದಂದರೆ ತುಂಬ ಕಷ್ಟ. ಈಗಿನ ಕಾಲದಲ್ಲಿ ಮನೆತನ ಅನ್ನೋದು ತುಂಬ ಕಡಿಮೆ ಅಲ್ವಾ? ನೀವು ಯಾವ ಮನೆತನ ಅಂದರೆ ಏನು ಹೇಳ್ತೀರಾ? ನಾವು ಮನೆತನನ ಏನು ಬ್ರೋ ಅದು? ನಾವು ನಮ್ಮ ಮನೆತನ. ಓಕೆ, ನಾವು ನಮ್ಮ ಕುಟುಂಬ, ನಮ್ಮ ಹೆಂಡತಿ ಮಕ್ಕಳು ಅಷ್ಟೇ ನಾವು ಕುಟುಂಬ ಅಂತ. ಈಗಲೂ ಸಹ ಕೇರಳದಲ್ಲಿ ನೋಡುವಾಗ ಆ ರೀತಿ ಇರುತ್ತೆ. ನಮ್ಮ ಆಫೀಸಲ್ಲಿ ಕೆಲವರು ಇರ್ತಾರೆ, ನಾನು ಬರ್ಕೊಂಡು ಬಂದಿದ್ದೀನಿ ಕೆಲವು ಹೆಸರು, 1-2 ಹೆಸರು ಬರೆದಿದ್ದೀನಿ. ಪೇರೂರ್ ಹೌಸ್ ಅಂತ ಒಂದಿದೆ, ಪುಳಿಮುಟ್ಟಿಲ್ ಹೌಸ್ ಅಂತ ಒಂದಿದೆ. ನನಗೆ ಗೊತ್ತಿರೋ ಹಾಗೆ ಅಂದರೆ ನೀವು ಆ ಊರಲ್ಲಿ ಹೋಗ್ಬಿಟ್ಟು
ಪುಲಿಮ್ಯೂಟಲ್ ಹೌಸ್ ಅಂದರೆ ಅವ್ರಿಗೆ ಗೊತ್ತು, ಆ ಕುಟುಂಬದವರು, ದೊಡ್ಡ ಕುಟುಂಬ, ಮನೆತನ ಇದೆ. ಇಲ್ಲಿ ನಾವು ಬೆಂಗಳೂರಿಗೆ ಬಂದುಬಿಟ್ಟು ಮೂರ್ತಿ ಮನೆ ಅಂದರೆ ಯಾವ ಮೂರ್ತಿ ಅಂತ ಕೇಳ್ತಾರೆ ಅಲ್ವಾ? ಇಲ್ಲ ನಾಗರಾಜ್ ಅಂದರೆ ಯಾವ ನಾಗರಾಜ್ ಅಂತಾರೆ. ಅಷ್ಟು ದೊಡ್ಡ ಮನೆತನ ಅಲ್ಲ. ಆದರೆ ಅಬ್ರಹಾಮನ ಇದ್ದಂತಹ ಕಾಲದಲ್ಲಿ ಅವರ ಮನೆತನನೇ ಅವರ ದೊಡ್ಡ ಆಸ್ತಿಯಾಗಿತ್ತು. ಅದನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಹೋಗ್ಬಿಡು ಅಂತ ಹೇಳುವಾಗ ಅದನ್ನು ಬಿಟ್ಟು ಹೋಗಲಿಕ್ಕೆ ತುಂಬಾ ಕಷ್ಟ. ಆದರೆ ಇಲ್ಲಿ ತುಂಬ ವಿಚಿತ್ರ ಮತ್ತು ತುಂಬ ಆಶ್ಚರ್ಯವಾಗಿ ಅನ್ನಿಸ್ತಾ ಇದೆ. ಏನಂದರೆ ಅಬ್ರಹಾಮನಿಗೆ ಏನೂ ಹೇಳಿಲ್ಲ, ಏನೂ ಕೇಳಲಿಲ್ಲ ದೇವ್ರ ಹತ್ರ. ಸರಿ, ನೀನು ಹೇಳ್ತಿದ್ಯಲ್ಲ, ನಾನು ಹೋಗ್ತೀನಿ, ಆ ರೀತಿ ಹೋಗ್ತಾ ಇದ್ದಾರೆ. ನಮಗೆ ಇವತ್ತು ದೇವರ ಹತ್ರ ಬಿಟ್ಟು ಅಲ್ಲಿ ಹೋಗಪ್ಪ ಅಂತ ಹೇಳಿದ್ದಾರೆ ಯಾವಾಗಾದರೂ? ಈಗೇನು ಮಾಡ್ತಿದ್ದೀರ ಅದು ಬಿಡು, ಬೇರೆ ಇನ್ನೊಂದು ಕೆಲಸ ಇದೆ, ನನಗೋಸ್ಕರ ಇಂಥ ಒಂದು ದೊಡ್ಡ ಕೆಲಸ ಮಾಡಬೇಕು. ಈಗ ಚಿಕ್ಕ ಕೆಲಸ ಮಾಡ್ತಿದ್ಯಾ, ಇನ್ನೂ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದಾರಾ ನಿಮ್ಗೆ ಯಾರಿಗಾದರೂ ದೇವರು? ಇಲ್ಲ, ಪ್ರಶ್ನೆ ಇದು. ಎಸ್ ಆರ್ ನೋ, ಹೌದು ಇಲ್ಲ, ಇಲ್ಲ ಅಲ್ವಾ? ಯಾರಿಗೂ ಹೇಳಿಲ್ಲ ಅಲ್ಲ? ಓಕೆ, ಹೇಳಿರ್ತಾರೆ. ನಮ್ಮ ಮನಸ್ಸಿಗೆ ಹೇಳಿರ್ತಾರೆ, ಡೈರೆಕ್ಟಾಗಿ ಹೇಳಿರಲ್ಲ. ನಮ್ಮ ಮನಸ್ಸು ಮೂಲಕ ಈಗ ಮಾಡಿದ್ರೆ ಸರಿ, ಈಗ ಹೋದ್ರೆ ಸರಿ ಅಂತ ಮಾತಾಡಿರ್ತಾರೆ. ಈ ಬ್ಯುಸಿ ಲೈಫಲ್ಲಿ ದೇವ್ರು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಲ್ಲ ನಾವು. ಏನೋ ಒಂದು ಬಂತು ಬ್ರೋ, ದೇವ್ರು ಯಾವ ರೀತಿ ಹೇಳ್ತಾರೆ? ಕೆಲವು ಸಲ ನಮ್ಮ ಸ್ನೇಹಿತರಿಂದ, ಕೆಲವು ಸಲ ದೇವ್ರ ವಾಕ್ಯದಿಂದ, ಕೆಲವು ಸಲ ಬೋಧನೆ ಮಾಡುವಾಗ ಸಂಡೇ ಆಗ ಒಂದು ಉತ್ಸಾಹ ಬರುತ್ತೆ. ನಂಗೆ ಬೇಡ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ನಾವು, ನನ್ನ ಕಷ್ಟನೇ ಬ್ರೋ ಎಷ್ಟೊಂದಿದೆ, ಅದರಲ್ಲಿ ದೇವ್ರು ಏನು ಹೇಳ್ತಾರೆ ಅಂತ ಅದನ್ನು ಕಾಯ್ತಾ ಇರ್ತೀನ. ತುಂಬ ಸಲ ನಾವು ದೇವ್ರು ಹೇಳ್ತಾ ಇರುವಾಗ ಏನು ಮಾಡ್ತಿದ್ದೀವಿ ಗೊತ್ತಾ? ಮೊಬೈಲಲ್ಲಿ ಹೀಗೀಗೆ ಮಾಡ್ತಾ ಹೋಗ್ತಾ ಇದ್ದೀವಿ, ಸ್ಕ್ರಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ದೇವ್ರು ಹೇಳ್ತಿದ್ದಾರೆ ಏನೋ ಒಂದು, ಗೊತ್ತಾಗ್ತಾ ಇಲ್ಲ. ನಾವು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇವತ್ತು ನಾವು ದೇವರ ಕರೆಯನ್ನು ಕೇಳ್ತಾ, ಇವತ್ತು ಮೊದಲನೇ ಅಂಶ ದೇವರ ಕರೆ. ದೇವರ ಕರೆಯನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವ? ಫಸ್ಟ್ ಆಫ್ ಆಲ್ ದೇವರು ಎಲ್ಲರ ಹತ್ರ ಮಾತಾಡ್ತಾರೆ, ಎಲ್ಲರಿಗೂ ಒಂದು ಯೋಜನೆ ಇಟ್ಟಿದ್ದಾರೆ. ಆದರೆ ಕರೆಯುವಾಗ ನಮಗೆ ಕೇಳಿಸ್ತಾ ಇದೆಯಾ? ನಾವು ಅಟೆಂಟಿವ್ ಆಗಿದ್ದೀವ? ನಾವು ಇಂಗ್ಲೀಷಲ್ಲಿ ಪ್ರಾರ್ಥನೆ ಸಮಯಕ್ಕೆ ಒಂದು ಹೆಸರು ಹೇಳ್ತಾರೆ, ಏನು, ಯಾರು ಗೊತ್ತಾ? ಹಾಂ, ಕ್ವೈಟ್ ಟೈಮ್. ನಾನು ತುಂಬ ಯೋಚನೆ ಮಾಡಿ, ಏನು ಕ್ವೈಟ್ ಟೈಮ್ ಅಂದರೆ ಏನು? ಕ್ವೈಟಾಗಿ ಕುತ್ಕೋಬೇಕಾ ಅಲ್ಲಿ ಹೋಗಿ? ಸುಮ್ಮನೆ ಒಂದು ಕಡೆ ಕುತ್ಕೊಂಡ್ಬಿಟ್ರೆ ಕ್ವೈಟ್ ಟೈಮ್. ಅದು ಯಾಕೆ ಕ್ವೈಟ್ ಟೈಮ್ ಅಂತ ಹೇಳ್ತಾರೆ ಅದನ್ನು? ಯಾಕೆಂದರೆ ನಿಶ್ಶಬ್ದವಾಗಿ, ಬೇರೆ ಏನೂ ಆಲೋಚನೆ ಇಲ್ಲದೆ ನಾವು ದೇವರ ಹತ್ರ ಮಾತಾಡ್ತಾ ಇರುವಾಗ ಅವರು ಸಹ ನಮಗೆ ಎಷ್ಟೋ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಒಂದು ಜಂಜಾಟದಲ್ಲಿ ಹಾಗೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇರಬೇಕಂದ್ರೆ ನಮಗೇನು ಕೇಳಿಸೋದಿಲ್ಲ. ನಾವು ನಮ್ಮ ಪ್ರಾರ್ಥನೆಯನ್ನು ಏನು ಹೆಚ್ಚಾಗಿ ಮಾಡಬೇಕಾಗಿದೆ. ಒಬ್ಬ ಮನುಷ್ಯ ಇದ್ದಂತೆ, ಅವನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ದ, ದೇವರೇ, ನನಗೆ ತುಂಬ ವಿರೋಧಿಗಳಿದ್ದಾರೆ ಈ ಲೋಕದಲ್ಲಿ, ಅವ್ರನ್ನೆಲ್ಲ ಮುಗಿಸ್ಬಿಡು, ತುಂಬ ಕಷ್ಟ ಕೊಡ್ತಿದ್ದಾರೆ. ದೇವ್ರು ಕೇಳಿದ್ರು, ಯಾರನ್ನಪ್ಪ ಮುಗಿಸೋದು ಫಸ್ಟು? ಇಷ್ಟೋ ಜನ ಇದ್ದಾರೆ ಅಂತ ಹೇಳ್ತಾರೆ, ನೀನೇ ಸೆಲೆಕ್ಟ್ ಮಾಡು. ತುಂಬ ನನಗೆ ವಿರೋಧಿ ಆಗಿದ್ದಾನಲ್ಲ, ಅವನನ್ನು ಫಸ್ಟ್ ಸ್ಟಾರ್ಟ್ ಮಾಡಿ, ದೊಡ್ಡ ವಿರೋಧಿಯನ್ನು ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಚಿಕ್ಕ ಚಿಕ್ಕ ವಿರೋಧಿಗಳನ್ನೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತ. ದೇವ್ರ ಸರಿ, ಒಂದು ಖಡ್ಗವನ್ನು ಕಳಿಸ್ತೀನಿ ನಾನು, ಅಂದರೆ ಒಂದು ಕತ್ತಿ ದೊಡ್ಡದು, ರಾಜರೆಲ್ಲ ಇರ್ತಿದ್ರಲ್ಲ ಅದು, ಅದನ್ನು ಕಳಿಸ್ತೀನಿ, ಅದೆಲ್ಲವನ್ನು ಮುಗಿಸುತ್ತೆ, ನೀನೇನು ಚಿಂತೆ ಮಾಡಬೇಡ. ಸರಿ ದೇವ್ರೆ, ಥ್ಯಾಂಕ್ಸ್ ಅಂತ ಹೇಳ್ದ. ಸಡನ್ನಾಗಿ ತಿರುಗಿ ನೋಡ್ತಾನೆ, ಆ ಕತ್ತಿ ಅವನ ಹಿಂದೆನೇ ಇದೆ. ಅವ್ನು ಓಡ್ತಾನೆ, ಹಿಂದೆನೇ ಬರ್ತಾ ಇದೆ. ಏನು ದೇವ್ರೆ? ಒಂದ್ಸಲ ನಿಲ್ಲಿಸ್ಬಿಟ್ಟು, ದೇವ್ರೆ ಏನಿದು? ನಾನು ನನ್ನ ವಿರೋಧಿಯನ್ನು ಸಾಯಿಸು ಅಂತ ಹೇಳಿದೆ, ನನ್ನ ಹತ್ರನೇ ಬರ್ತಾ ಇದೆಯಲ್ಲ. ದೇವ್ರು ನಿನ್ನಲ್ಲೇ ಒಂದು ವಿರೋಧಿ ಅಡ್ಕೊಂಡಿದ್ದಾನಪ್ಪ, ನಿನ್ನ ತಲೆ ಹಿಂದೆನೇ ಇದ್ದಾನೆ, ಅವನು ಫಸ್ಟ್ ಮುಗಿಸ್ಬಿಡ್ತೀನಿ ಇರು. ಅಯ್ಯೋ, ನಾನು ತಪ್ಪಾಗಿ ಕೇಳ್ಬಿಟ್ನಾ? ಏನು ದೇವ್ರೆ ಅದು? ನನ್ನಲ್ಲಿರುವಂಥ ವಿರೋಧಿ ನನಗೇ ವಿರೋಧವಾಗಿ ಏನು ಮಾಡ್ತಾ ಇದ್ದಾನೆ? ಯಾರದು? ನಿನ್ನ ಜಂಬ ಅಂತ ಹೇಳಿದ್ರಂತೆ. ಕ್ರೈಸ್ತರಾಗಿ ನಮಗಿರುವಂಥ ದೊಡ್ಡ ಚಿಂತೆ ಅಥವಾ ಕಷ್ಟ ಅನ್ನೋದು ನಮ್ಮ ಜಂಬವನ್ನು ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಮೊದಲು ಸಭೆಗೆ ಬಂದಾಗ ಯಾರೇ ದೇವರ ವಾಕ್ಯ ಹೇಳಿದರು, ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿ, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳಿ ತುಂಬ ಕೃತಜ್ಞತೆಯಿಂದ ಇದ್ವಿ. ಇವಾಗ ಎಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಮೆಸೇಜ್ ಬಂತು, ನಾನು ಬೇರೆ ಎಲ್ಲಾದರೂ ನೋಡ್ತೀನಿ, ಆ ರೀತಿ ಹೋಗ್ಬಿಟ್ಟಿದ್ದೀವಿ. ದೇವರ ವಾಕ್ಯವನ್ನೇ ನಾವು ಸ್ವಲ್ಪ ಹಗುರವಾಗಿ ತಗೊಳ್ತೀವಿ. ಆಗ ನಾವು ಜಾಸ್ತಿ ಅಡ್ವೈಸ್ ಮಾಡ್ತಿರ್ಲಿಲ್ಲ.
ನಿಮಗೆ ಜಂಬ ಇದೆಯಲ್ಲ ಅಂತ ಹೇಗೆ ತಿಳ್ಕೊಬೇಕು ಅಂದರೆ, ಯಾರಾದರೂ ಒಂದು ಪ್ರಾಬ್ಲಮ್ ಅಂದ ತಕ್ಷಣ ಟಕ್ಕಂತ ಒಂದು ಸೊಲ್ಯೂಷನ್ ಕೊಡ್ತೀರಾ ನೀವು, ಗೊತ್ತಿಲ್ಲ ಅಂದ್ರೂ ಅಂದರೆ ಜಂಬ ಇದೆ ಅಂದರೆ ನಾನು ಒಳ್ಳೆ ಕಲ್ತಿದ್ದೀನಲ್ಲ, ನನಗೆ ಗೊತ್ತಲ್ವಾ ಎಂಬ ಒಂದು ಅಹಂ. ಆ ಒಂದು ವಿಷಯ ಕ್ರೈಸ್ತರಲ್ಲಿ ತುಂಬ ಇರುತ್ತೆ. ನಾವು ಯೇಸು ಕ್ರಿಸ್ತನ ನಾನು ಪಾಲಿಸಿರೋದ್ರಿಂದ ನಮಗೇನೋ ಒಂದು ನಮ್ಮ ಮನಸ್ಸಲ್ಲಿ ಅನಿಸುತ್ತೆ, ನಾನು ಒಳ್ಳೆಯವನು, ಇತರರಿಗಿಂತ ಒಳ್ಳೆಯವನಾಗಿದ್ದೀನಿ, ಬೇರೆಯವ್ರಿಗಿಂತ ಪರವಾಗಿಲ್ಲ, ನಾನು ಸಭೆಯಲ್ಲಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಸತ್ಯದ ಓದ್ತೀನಿ, ನಾನು ಇನ್ನೊಬ್ಬರಿಗೆ ದೇವ್ರ ವಾಕ್ಯ ಹೇಳ್ಕೊಡ್ತೀನಿ ಎಂಬ ಒಂದು ಜಂಬ ತುಂಬಿಕೊಂಡಿರುತ್ತೆ. ಅದನ್ನು ನಾವು ರೆಕಗ್ನೈಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ದೇವರಿವತ್ತು ನಮ್ಮಲ್ಲಿ ಬೇರೆ ಎಲ್ಲೂ ಕಳಿಸ್ತಾ ಇಲ್ಲ, ನಮ್ಮಲ್ಲಿ ಉಳಿದುಕೊಂಡಿರುವಂಥ ವಿಷಯಗಳನ್ನೇ ಕಳಿಸುವಂತಿದ್ದಾರೆ. ತೆಗೆದಾಕು, ಅದನ್ನು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ನಾವಿವತ್ತು ಅದನ್ನು ಅರ್ಥ ಮಾಡಿಕೊಂಡು ಮಾಡ್ತಾ ಇದ್ದೀವ. ಇನ್ನೊಂದು ವಿಷಯ, ಜಂಬ ಒಂದಿದೆ, ಇನ್ನೊಂದು ಭಯ. ಯಾವುದ್ರ ಮೇಲೆ ಭಯ? ಯಾರಿಗೆ ಭಯನೇ ಇಲ್ಲ ಇಲ್ಲಿ? ಕೈ ಎತ್ತಿ. ಅವ್ರಿಗೊಬ್ಬರಿಗೆ ಭಯ ಇಲ್ಲ, ಬೇರೆ ಯಾರಿಗಾದ್ರು? ಎಲ್ರಿಗೂ ಭಯ ಇದೆಯಲ್ಲ. ಏನು ಭಯ? ಏನು? ಫ್ಯೂಚರ್ ಭಯ. ಬೇರೆ ಏನು ಭಯ ಇದೆ ನಮಗೆ? ಮಾತಾಡಲಿಕ್ಕೆ ಭಯ, ಆರೋಗ್ಯ, ನನ್ನ ಹೆಸರು, ನನ್ನ ಮೇಲೆ ಭಯ. ಓಕೆ ಓಕೆ, ಅದು ನಾನು ನಂಬಲ್ಲ. ಓಕೆ, ನಿಮ್ಮ ಬಗ್ಗೆ. ಓಕೆ, ಹಾಂ ಹೇಳಿ. ಸುಳ್ಳು ಹೇಳುವಾಗ ಭಯ ಆಗತ್ತೆ. ಓಕೆ, ಬೇರೆ ಏನು ಹೆದರಿಕೆ? ಕದಿಯುವಾಗ. ಓಕೆ, ಕಳ್ತನ ಮಾಡಬೇಕಾದ್ರೆ ಏನಾಗ್ಬಿಡ್ತದೋ ಅಂತ ಭಯ. ಹಾಂ, ಸ್ಯಾಲರಿ ಬಂದಿಲ್ಲ ಅಂದರೆ ಭಯ. ಓಕೆ, ಎಷ್ಟು? ಓಕೆ, ತಪ್ಪು ಮಾಡ್ತಾರಂತ ಭಯ. ಎಸ್, ಸಾಲಗಾರರಿಂದ ಭಯ. ಓಕೆ, ಎಷ್ಟೊಂದು ಭಯ ಇದೆ ಅಲ್ವ? ಕೆಲಸ ಹೋಗ್ಬಿಡ್ತಾ ಅಂತ, ಅಯ್ಯೋ. ಓಕೆ, ಅನೇಕ ವಿಷಯಗಳು ನಾವು ಭಯ ಪಡೋದು. ಸೈತಾನ ಹಾಕ್ತಾನೆ, ಹೆದರ್ಸ್ತಾನೆ. ನೋಡು, ನಿನಗೆ ಈ ಥರ ಇದ್ದರೆ ಆಗಲ್ಲ, ನೀನು ನನ್ನ ಹತ್ರ ಬಂದುಬಿಡು, ಎಲ್ಲ ಸಿಗತ್ತೆ ಎಂಬ ರೀತಿಯಲ್ಲಿ ಹೇಳ್ತಾ ಇರ್ತಾನೆ. ಅಬ್ರಹಾಮನು ಕಂಫರ್ಟಬಲಾಗಿ ಒಂದು ಜಾಗದಲ್ಲಿ ಇದ್ದಾಗ ದೇವರನ್ನು ಹೇಳ್ತಾರೆ ಅಲ್ಲಿಂದ ಹೊರಟು ಹೋಗುವಂತ, ಅಲ್ಲಿಂದ ಬೇರೆ ಕಡೆ ಹೋಗುವಂತ. ಅವನಿಗೂ ಭಯ ಇದ್ದಿರ್ಬೋದು. ಏನಪ್ಪ ಎಲ್ಲ ಬಿಟ್ಟು ಹೋಗಿದ್ರೆ ಎಲ್ಲಿ ಹೋಗೋದು, ಏನು ಮಾಡೋದು, ಅಲ್ಲಿ ಸಿಗತ್ತಾ, ಇದು ಸಿಗತ್ತಾ, ಅದು ಸಿಗತ್ತಾ, ನನಗೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಎಂಬ ರೀತಿಯಲ್ಲಿ ಅವನಿಗೆ ಯೋಚನೆ ಇದ್ದಿರ್ಬೋದು. ಆದರೆ ಅದನ್ನೆಲ್ಲ ಬಿಟ್ಟು, ಆ ಭಯವನ್ನು ಬಿಟ್ಟು ಮುಂದೆ ಹೋದ. ಇವತ್ತು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿರುವಂಥ ವಿಷಯವನ್ನು ಬಿಟ್ಟು ಬಿಡಲಿಕ್ಕೆ ತಯಾರಾಗಿರ್ಬೇಕು. ದೇವರು ಏನಾದರೂ ಒಂದು ಬಿಟ್ಟು ಬಿಡು ಅಂತ ಹೇಳುವಾಗ ಅದನ್ನು ರೆಡಿಯಾಗಿರಬೇಕು. ಅದನ್ನು ಬಿಟ್ಟು ನಾವು ಮುಂದೆ ಹೋಗಲಿಕ್ಕೆ ತಯಾರಾಗಿರಬೇಕು. ಎರಡನೇದಾಗಿ ನೋಡೋಣ, ಆದಿಕಾಂಡ 15:1-6 ದೇವರ ಆಶ್ವಾಸನೆಯನ್ನು ನೋಡೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವನಾಗಿದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದರು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾಗುವುದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಆಮೆನ್. ಥ್ಯಾಂಕ್ ಯು. ಇಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಆಶ್ವಾಸನೆ ಕೊಡ್ತಿದ್ದಾರೆ. ಅದೇನೆಂದರೆ, ನಾನು ನಿನಗೆ ಒಂದು ದೊಡ್ಡ ಬಹುಮಾನವನ್ನು ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ದೊಡ್ಡ ಬಹುಮಾನ. ಓಕೆ, ಯಾರಾದರೂ ನಿಮಗೆ ಹೇಳ್ತಾರೆ ನಿಮ್ಮ ಬರ್ತ್ಡೇಗೋ ಅಥವಾ ಮದುವೆ ದಿನಕ್ಕೋ, ಹೌದು, ನಿಮಗೆ ಒಂದು ದೊಡ್ಡ ಗಿಫ್ಟ್ ಇಟ್ಟಿದ್ದೀನಿ ಅಂತ ಹೇಳಿದರೆ ಏನು ಅನಿಸುತ್ತೆ ನಿಮಗೆ? ಸಂತೋಷ. ಆಮೇಲೆ ವೆಯ್ಟ್ ಮಾಡ್ತೀರಿ. ಬೇರೆ ಏನು? ಹಾಂ, ಕುತೂಹಲ, ಏನಿರ್ಬೋದು ಅಂತ. ಇವತ್ತೇ ಕೊಟ್ಬಿಡಿ ಅಂತ ಹೇಳ್ತೀವಿ. ಇವಾಗಲೇ ಬೇಕು ಅಂತ ಹೇಳ್ತೀವಲ್ಲ. ನಿದ್ದೆನೇ ಬರೋಲ್ಲ, ಏನಿರ್ಬೋದು ಅಂತ. ನಾನು ಬ್ಯಾಂಗ್ಳೂರಿಗೆ ಬಂದಾಗ 20 ವರ್ಷದ ಹಿಂದೆ
ನಮ್ಮ ಮಿನಿಸ್ಟ್ರಿಯಲ್ಲಿ ಒಂದು ಕ್ರಿಸ್ಮಸ್ ಪಾರ್ಟಿಗೋಸ್ಕರ ಚೀಟಿ ಹಾಕಿದ್ದು. ಓಕೆ, ಯಾರು ಸೀಕ್ರೆಟ್ ಶಾಂಟಾ, ಯಾರು ಗಿಫ್ಟ್ ಕೊಡ್ತಾರೆ ಅಂತ. ಸೊ ಒಬ್ಬರು ಸಿಸ್ಟರ್ ಬಂದು ಹೇಳಿದರು, ಬ್ರದರ್, ನನಗೆ ನಿಮ್ಮ ಹೆಸರು ಬಂದಿದೆ, ನಾನು ಒಂದು ದೊಡ್ಡ ಚಿಕ್ಕ ಗಿಫ್ಟನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ದೊಡ್ಡದು ಅಂತಾರೆ, ಚಿಕ್ಕದು ಅಂತ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಚಿಕ್ಕದು ಹೇಳ್ಬೋದು, ಇಲ್ಲ ಚಿಕ್ಕ ದೊಡ್ಡದು ಅಂತಲೇ ಹೇಳ್ಬೋದು ಅಂದರು. ನನಗೆ ಕನ್ಫ್ಯೂಸ್ ಆಗೋಯ್ತು, ಏನಿರ್ಬೋದು ಇದು, ಈ ಗಿಫ್ಟ್ ದೊಡ್ಡದು ಆದರೆ ಚಿಕ್ಕದು, ದೊಡ್ಡದು ಚಿಕ್ಕದು ಹೇಗಿರ್ಬೋದು ಅಂತ ನಾನು ತುಂಬ ಕುತೂಹಲದಿಂದ ಇದ್ದೆ. ಆವಾಗ ಕ್ರಿಸ್ಮಸ್ ಪಾರ್ಟಿಯಲ್ಲಿ ಅವ್ರು ಕೊಟ್ಟರು. ಮೊದಲು ತಗೊಂಡು ಏನಿರ್ಬೋದು ಇದು ಅಂತ ಓಪನ್ ಮಾಡಿ ನೋಡಿದ್ರೆ ಇದು ಏನು ವುಡ್ಡಲ್ಲಿ ಮಾಡಿರೋಂಥ ಒಂದು ಆನೆ, ಚಿಕ್ಕ ಆನೆ. ಆದರೆ ಆನೆ ತುಂಬ ದೊಡ್ಡದು ಅಲ್ಲ, ಆದರೆ ಅವ್ರು ಹೇಳಿದ್ದು ಕರೆಕ್ಟಾಗಿತ್ತು, ಚಿಕ್ಕ ಗಿಫ್ಟು ಆದರೆ ದೊಡ್ಡ ಗಿಫ್ಟು. ಆನೆ ಅಂದರೆ ದೊಡ್ಡದು, ಆದರೆ ನಾನು ಕೊಡ್ತಾ ಇರೋದು ಚಿಕ್ಕದು. ಇಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಿದ್ದಾರೆ, ಒಂದು ದೊಡ್ಡ ಬಹುಮಾನ ಇಟ್ಟಿದ್ದೀನಪ್ಪ. ಅಬ್ರಹಾಮನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಏನಪ್ಪ ದೊಡ್ಡ ಗಿಫ್ಟ್ ಅಂತಾರೆ, ಏನು ಗಿಫ್ಟ್ ಕೊಟ್ಟು ಏನು ಪ್ರಯೋಜನ? ದೇವರೇ, ನನಗೆ ಒಂದು ಮಗು ಇಲ್ಲ, ಸಂತಾನವಿಲ್ಲ, ಆ ಗಿಫ್ಟ್ ಇಟ್ಕೊಂಡು ನಾನೇನು ಮಾಡೋದು? ಅದನ್ನು ಬೇರೆ ಯಾರಿಗೋ ತೊಗೊಂಡ್ಬಿಡ್ತಾರೆ. ನಾನು ಸಾಕ್ತಾ ಇದ್ದಾನಲ್ಲ, ಆ ಮನುಷ್ಯನೇ ತೊಗೊಂಡ್ಬಿಡ್ತಾನೆ, ನನ್ನ ಮಕ್ಕಳಿಗೆ ಇರಲ್ವಲ್ಲ ಎಂಬ ರೀತಿಯಲ್ಲಿ ಹೇಳ್ತಿದ್ದಾನೆ. ಕೆಲವು ಸಲ ನಾವು ದೇವರು ಹೇಳ್ತಾರೆ, ನಮಗೆಲ್ಲ ಒಂದು ದೊಡ್ಡ ಗಿಫ್ಟ್ ಇದೆ ಅಲ್ವಾ? ಏನು ಹೇಳಿ, ನಮಗೆಲ್ಲ ಒಂದು ದೊಡ್ಡ ಗಿಫ್ಟ್ ಇದೆ. ಯಾವುದು? ಹಾಂ, ಮಂಗಳೂರ ಪರಲೋಕ. ಓಕೆ, ರಕ್ಷಣೆ ಹೊಂದಿದೆ. ಪರಲೋಕ ಎಂಬ ಗಿಫ್ಟ್ಗಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ. ಆದರೆ ನಮ್ಮನ್ನು ಪ್ರಶ್ನೆ ನಾವು ಕೇಳ್ಕೋಬೇಕು, ಅದರಿಂದ ಫುಲ್ ಎವ್ರಿ ಟೈಮ್ ನಾವು ಹ್ಯಾಪಿಯಾಗಿರ್ತೀವ, ಸಂತೋಷವಾಗಿದ್ದೀವ? ಮತ್ತೆ ದುಃಖಗೊಳ್ತೀವಿ ನಾವು. ನಮ್ಗೆ ಗೊತ್ತು ದೊಡ್ಡ ಗಿಫ್ಟ್ ಇದೆ, ಇದಕ್ಕಿಂತ ದೊಡ್ಡ ಗಿಫ್ಟ್ ನಮಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ, ಆದರೂ ಸಹ ನಾವು ದುಃಖಗೊಳ್ತೀವಿ. ಯಾಕೆಂದರೆ ಇಲ್ಲಿರುವಂಥದ್ದು ಬೇಕು ನಮಗೆ. ಈಗ ಅದು ಅಲ್ಲಿ ಬ್ರೋ, ಅದು ಬೇರೆ ಸ್ಟೋರಿ, ಅದು ಬೇರೆ ಲೆಕ್ಕ. ಇಲ್ಲಿರೋದು ನನಗೆ ಒಂದು ಲೆಕ್ಕ ಕೊಡಿ, ನನಗೆ ಈಗ ಏನಿದೆ ಅಂತ ನಾವು ಕೇಳ್ತಾ ಇರ್ತೀವಿ ಅಲ್ವಾ? ಇಲ್ಲಿರುವಂಥದ್ದು ನಮಗೆ ಬೇಕು, ಇಲ್ಲಿರುವ ಕಷ್ಟಗಳು. ಕೆಲಸ ಹೇಳ್ತೀವಿ, ಅಯ್ಯೋ ಬ್ರೋ, ಯಾವಾಗ ನೋಡಿದ್ರೆ ಪರಲೋಕ ಅಂತಿದೆ, ನಾನು ನೋಡೇ ಇಲ್ಲ ಇನ್ನೂ. ಓಕೆ, ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಏನು ನನಗೆ ಸಿಗತ್ತೆ ಎಂಬ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಅದೇ ರೀತಿ ಅಬ್ರಹಾಮನು ಹೇಳ್ತಾನೆ, ದೇವರೇ, ನೀನು ಹೇಳ್ತಿದ್ಯಾ ಏನೋ ದೊಡ್ಡ ಗಿಫ್ಟ್ ಅಂತ, ನನಗೆ ಒಂದು ಮಗು ಇಲ್ವಲ್ಲ. ಆ ದೇವರು ಆಶ್ವಾಸನೆ ಕೊಡ್ತಿದ್ದಾರೆ, ಕರ್ಕೊಂಡು ಹೋಗ್ತಾರೆ, ಹೋಗು ಅಲ್ಲಿ ನೋಡು, ನಕ್ಷತ್ರನ ಎಣಿಸ್ಲಿಕ್ಕೆ ಆಗ್ತಿದೆಯಾ ನಿನಗೆ? ಇಲ್ಲ ಅಲ್ವಾ? ಅದಕ್ಕಿಂತ ಜಾಸ್ತಿ ಜನ ನಿನ್ನ ಸಂತತಿಯವರು ಇರ್ತಾರೆ. ಯಾಕೆ ಅವ್ರ ಹತ್ರ ಮಾಡಿದರು? ಅದು ಆಶ್ವಾಸನೆ, ಧೈರ್ಯ ತುಂಬುವಂಥದ್ದು. ನಮ್ಮ ದೇವರು ನಮಗೆ ಧೈರ್ಯ ತುಂಬುತ್ತಾರೆ. ನಾವು ತುಂಬ ಸಲ ಹೆದರ್ಕೊಂಡು ಭಯ ಪಟ್ಕೊಂಡು ಚಿಂತೆಯಲ್ಲಿರ್ತೀವಿ, ಅಯ್ಯೋ ಏನೋ ಆಗತ್ತೆ, ಏನು ನನ್ನ ಜೀವನ ಈ ಥರ ಆಯಿತು ಅಂತ. ದೇವರು ನಮಗೆ ಧೈರ್ಯ ತುಂಬುತ್ತಾರೆ. ಹೇಗೆ? ನಾವು ಅವ್ರ ಹತ್ರ ಮಾತಾಡಬೇಕು, ನಮ್ಮ ಮನಸ್ಸು ಬಿಚ್ಚಿ ಕೇಳಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಮನಸ್ಸಲ್ಲಿ ಇರೋದನ್ನು ಹೇಳಬೇಕಾಗಿದೆ, ದೇವರ ವಾಕ್ಯದಿಂದ ಓದಬೇಕಾಗಿದೆ. ಆಶ್ವಾಸನೆಗಳು ಎಲ್ಲಿದೆ? ದೇವರ ವಾಕ್ಯದಲ್ಲಿದೆ. ನಾವು ದೇವರ ವಾಕ್ಯನೇ ಓದಲ್ಲ, ದೇವರೇ ಏನಾದರೂ ಹೇಳು ಅಂದರೆ ಹೇಳಲಿಕ್ಕಾಗಲ್ಲ. ದೇವರ ವಾಕ್ಯವನ್ನು ನಾವು ಓದಬೇಕಾಗಿದೆ. ನಿಮ್ಮ ಸತ್ಯವೇದ ಓದುವಂಥದ್ದು ಎಷ್ಟರ ಮಟ್ಟಿಗೆ ಚೆನ್ನಾಗಿದೆ ಇವತ್ತು ಯೋಚನೆ ಮಾಡಿ ನೋಡಿ. ಇವತ್ತು ನೀವು ದುಃಖದಲ್ಲಿದ್ದು ಚಿಂತೆ, ಭಯ, ಏನೇನೋ ಮನಸ್ಸಲ್ಲಿ ಓಡ್ತಾ ಇದ್ದರೆ, ಅದೇ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಓದುವಂಥ ವಿಷಯ ಹೇಗಿದೆ ಅಂತ ಯೋಚನೆ ಮಾಡಿ. ತುಂಬ ಉತ್ಸಾಹದಿಂದ ನಾವು ಓದ್ತಾ ಇದ್ದರೆ, ಗಮನವಿಟ್ಟು ಓದ್ತಾ ಇದ್ದರೆ, ಖಂಡಿತ ನಮಗೆ ಆಶ್ವಾಸನೆಗಳು ಸಿಗತ್ತೆ. ದೇವರು ಆಶ್ವಾಸನೆ ಕೊಡ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ನಾವು ಕೆಲವು ಸಲ ಹೇಳ್ತೀವಿ, ನಾವು ಶಿಷ್ಯರಾಗಿ 30 ವರ್ಷ ಆಯಿತು, ಶಿಷ್ಯರಾಗಿ 25 ವರ್ಷ ಆಯಿತು, ಬೈಬಲ್ ಚಿಕ್ಕ ವಯಸ್ಸಿಂದಾನೇ ಓದ್ತಾ ಇದ್ದೀನಿ, ಇನ್ನೂ ಏನು ಓದೋದು? ಅದೇ ಮತ್ತಾಯ, ಅದೇ ಮಾರ್ಕ, ಅದೇ ಲೂಕ. ಏನು ಓದಿದ್ರು? ಯೇಸು ಹುಟ್ಟೋದು, ಪ್ರಸಂಗ ಮಾಡೋದು, ಕಷ್ಟಪಡೋದು, ಸಾಯುವುದು, ಮತ್ತು ಪುನರುತ್ಥಾನ ಒಂದು, ಅದಕ್ಕಿಂತ ಬೇರೆ ಏನಿದೆ ಬ್ರೋ? ನಾನು ಎಷ್ಟೋ ಸಲ ಓದ್ಬಿಟ್ಟಿದ್ದೀನಿ ಅಂತ ನಾವು ಹೇಳ್ಬೋದು. ಅದು ಸೈತಾನ್ ಹೇಳ್ತಾನೆ, ನೀನು ಓದಬೇಡ ಅಂತ. ಪ್ರತಿ ಸಲವೂ ನಾವು ಓದುವಾಗಲೂ ಸತ್ಯವೇದದಿಂದ ಅದ್ಭುತವಾದ ಅರ್ಥಗಳು ಸಿಗತ್ತೆ. ಯಾಕೆಂದರೆ ಪ್ರತಿ ಸಲವೂ ನಾವು ಓದುವಾಗ, ಪ್ರತಿ ವರ್ಷವೂ ನಮ್ಮ ಮನಸ್ಥಿತಿ ಬೇರೆ ಥರ ಇರುತ್ತೆ. ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ವಯಸ್ಸು ಜಾಸ್ತಿ ಆಗ್ತಾ ಹೋಗುವಾಗ ಬೇರೆ ಬೇರೆ ರೀತಿ ನಮಗೆ ಟೆನ್ಷನ್ಸ್ ಬರುತ್ತೆ ಅಲ್ವಾ? ಒಬ್ಬರು ನೆನ್ನೆ ಸಿಕ್ಕಿದ್ರು, ಒಬ್ಬರು ಪಾಸ್ಟರ್. ಅವ್ರ ಹತ್ರ ಕೇಳಿದೆ,
ಹೇಗಿದ್ದೀರಾ ಅಂತ. ಅವ್ರು ಹೇಳಿದ್ರು, ಬ್ರದರ್ ನಾನು 18 ವಯಸ್ಸಿರುವಾಗ ಒಂದು ಕಾಡಿಗೆ ಕಳಿಸ್ಬಿಟ್ಟಿದ್ರು ಸೇವೆ ಮಾಡಲಿಕ್ಕೆ. ಟಾಯ್ಲೆಟು ಇಲ್ಲ ಬ್ರದರಲ್ಲಿ. ಹೋದೆ, ಅಲ್ಲೇ ಇದ್ದೆ. ಈಗ ಆ ಥರ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಕುಟುಂಬ ಇದೆ, ನನಗೂ ವಯಸ್ಸಾಗೋಗಿದೆ, ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಪ್ಲೇಸ್ಗೆ ಹೋಗಬೇಕಾಗತ್ತೆ. ಅಂದರೆ ನಮ್ಮ ವಯಸ್ಸು ಆಗ್ತಾ ಆಗ್ತಾ ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗ್ತಾ ಇರುತ್ತೆ. ಮನಸ್ಥಿತಿ ಬದಲಾಗ್ತಾ ಇರುವಾಗ ನಮ್ಮ ಪ್ರಶ್ನೆಗಳು ಬೇರೆ ಆಗ್ತಾ ಇರುತ್ತೆ. ಆ ಪ್ರಶ್ನೆಗಳು ಬೇರೆ ಆಗ್ತಾ ಇರುವಾಗ ನಮಗೆ ಉತ್ತರಗಳು ಬೇಕಾಗತ್ತೆ. ಆ ಉತ್ತರಗಳು ಸತ್ಯವೇದದಲ್ಲಿದೆ. ಆ ಉತ್ತರವನ್ನು ನಾವು ನೋಡ್ಕೋಬೇಕು. ಅಬ್ರಾಮನು ಉತ್ಸಾಹದಿಂದ ಕಾಯ್ತಾ ಇದ್ದಾನೆ, ಯಾಕೆಂದರೆ ದೇವರ ಆಶ್ವಾಸನೆ ಅವನಿಗೆ ಸಿಕ್ತು. ದೇವರು ಹೇಳಿದ್ರು, ನೋಡಪ್ಪ ನಾನು ಕೊಡ್ತೀನಿ, ನಿನಗೆ ಒಂದು ಸಂತಾನ ಕೇಳ್ತಿದ್ಯಾ? ಇಲ್ಲ, ಇಡೀ ಈ ನಕ್ಷತ್ರಕ್ಕಿಂತ ಜಾಸ್ತಿ ಸಂತತಿಯವರು ನಿನಗೆ ಸಿಗ್ತಾರೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಇವತ್ತು ನಾವು ಆಶ್ವಾಸನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀವ, ಅದನ್ನು ನಂಬ್ತಾ ಇದ್ದೀವ. ಮೂರನೇದಾಗಿ ಯುಗಯುಗಾಂತರಕ್ಕೂ 17ನೇ ಅಧ್ಯಾಯ 1-7. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದರು. ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತನಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವೆ. ಇನ್ನು ಮುಂದೆ ನಿನಗೆ ಅಬ್ರಾಮ್ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನ್ ಎಂದು ಹೆಸರಿರುವುದು. ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸನು ಹುಟ್ಟುವರು, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ತಲಾಂತರಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಆಮೇನ್. ಥ್ಯಾಂಕ್ ಯು. ಇಲ್ಲಿ ಅಬ್ರಹಾಮನು ಅವನ ವಯಸ್ಸೀಗ 99 ಆಗೋಯ್ತು. ಅವನಿನ್ನೂ ಕಾಯ್ತಾ ಇದ್ದಾನೆ. ನಂಬಿಕೆಯಿಂದ, ವಿಶ್ವಾಸದಿಂದ ಕಾಯ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆಗಳು ಇಮ್ಮಿಡಿಯೇಟ್ ಬೇಕು ಅಂತ ಹೇಳ್ತೀವಿ. ಏನಾದರೂ ಕೇಳಿದ ತಕ್ಷಣ ದೇವರು ಕೊಟ್ಬಿಡಬೇಕು, ಎಲ್ಲ ಇನ್ಸ್ಟೆಂಟ್. ಯಾವುದಕ್ಕೂ ಕಾಯ್ಲಿಕ್ಕೆ ನಮಗೆ ಇದೇ ಇಲ್ಲ, ವ್ಯವಧಾನನೇ ಇಲ್ಲ ನಮಗೆ. ಏನೋ ಸಿಕ್ಕಿದ ತಕ್ಷಣ ನಮಗೆ ಅಲ್ಲೇ ಕೊಟ್ಬಿಡಬೇಕು. ಅದಕ್ಕೆ ಈಗ ಆ್ಯಪ್ಸ್ ಎಲ್ಲ ಬಂದುಬಿಟ್ಟಿದೆ. ಅಮೆಝಾನ್ ಆ್ಯಪ್, ಆ ಆ್ಯಪ್ ಅಂತ ಎಷ್ಟು 5 ನಿಮಿಷ, 4 ನಿಮಿಷ, 3 ನಿಮಿಷದಲ್ಲಿ ಬಂದುಬಿಡ್ತಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಅದರಲ್ಲಿ ಅವನು ಕೇಳ್ತಾನೆ, ಅಲ್ಲೇ ಅದನ್ನು ಓಪನ್ ಮಾಡಿ ಅಲ್ಲಿಂದ ಕೊಡ್ತಿದ್ದಾರೆ ಯಾರೋ, ತಗೊಳಪ್ಪ ಅಷ್ಟು ಬೇಗ ಅಂತ. ಎಲ್ಲವೂ ಬೇಗ ಬೇಕು ನಮಗೆ. ಆದರೆ ಅಬ್ರಹಾಮನ ನೋಡಿ ನಾವು ಕಲಿಬೇಕಾಗಿದೆ. ದೇವ್ರು ಹೇಳಿದ್ದಾರೆ, ನಾನು ನಂಬಿಕೆ ಇಟ್ಟಿದ್ದೀನಿ ಅಂತಾನೆ ಅಷ್ಟೇ. ಅವ್ರು ಹೇಳಿಬಿಟ್ರು ನಾನು ನಂಬ್ತೀನಿ. ಆದರೆ ನಾವು ಅಷ್ಟರ ಮಟ್ಟಿಗೆ ಇನ್ನೂ ಮುಂದೆ ಹೋಗಿಲ್ಲ ಆ ನಂಬಿಕೆಯಲ್ಲಿ. ನಮಗೆ ನೋಡಿದ್ದನ್ನು ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದೀವಿ. ಅಬ್ರಹಾಮನಿಂದ ನಾವು ಕಲಿಬೇಕಾದ ಏನಂದರೆ ಕಾಯಬೇಕು. ಯಾಕೆಂದರೆ ಆ ಆಶ್ವಾಸನೆ ಯಾರಿಗೆ ಅಂದರೆ ಅಬ್ರಹಾಮನಿಗೆ ಮಾತ್ರ ಅಲ್ಲ ಅಂತೆ, ಅವ್ರ ಫುಲ್ ಸಂತತಿ, ಅವ್ರ ಕುಟುಂಬದವ್ರಿಗೆಲ್ಲರಿಗೂ ಸಹ. ನಾವು ಒಂದು ನಿರ್ಧಾರ ಮಾಡಿದ್ವಿ, ನಾವೆಲ್ಲರೂ ಒಂದು ಒಳ್ಳೆ ನಿರ್ಧಾರ ಮಾಡಿದ್ವಿ. ಏನಂತ? ನಾನು ಶಿಷ್ಯನಾಗ್ತೀನಿ ಅಂತ. ನೀವು ದೀಕ್ಷಾಸ್ಥಾನ ಹೊಂದಿ ಎಷ್ಟು ವರ್ಷ ಗೊತ್ತಿಲ್ಲ, ಆ ದಿನಕ್ಕೆ ಹಿಂದೆ ಹೋಗಿ ನೋಡಿ. ದೀಕ್ಷಾಸ್ಥಾನಕ್ಕೆ ನಿಂತಿದ್ದೀರಾ ನೀವು, ಅಲ್ಲಿ ಒಂದು ಡ್ರಮ್ ಇದ್ದಿರ್ಬೋದು, ಅಥವಾ ಒಂದು ಕೆರೆಯಲ್ಲಿ ಮಾಡಿರ್ಬೋದು, ಹಲ್ಸೂರು ಲೇಕಲ್ಲಿ ಕೆಲವು ಸಲ ಮಾಡಿದರು. ನೀವು ನಿಂತಿದ್ದೀರಾ, ನಿಮ್ಮ ಮನಸ್ಥಿತಿ ಹೇಗಿತ್ತು ಆವಾಗ? 1 ನಿಮಿಷ ಯೋಚನೆ ಮಾಡಿ ನೋಡಿ. ಏನು ಯೋಚನೆ ಮಾಡ್ತಿದ್ರಿ? ಸಂತೋಷ ಇತ್ತು. ಏನು ಯೋಚನೆ ಮಾಡ್ತಿದ್ರಿ ನೀವು ಆ ಸಮಯದಲ್ಲಿ? ಸಂಬಂಧ ಚೆನ್ನಾಗಿತ್ತು. ಆ ಕ್ಷಣದಲ್ಲಿ ನೀವು ನಿಂತಿರುವಾಗ ಹೇಗೆ ಅನಿಸ್ತಿತ್ತು? ಯಾರು ಇಲ್ಲ ಅನ್ನೋ ಚಿಂತೆ ಇಲ್ಲ, ದೇವರು ಒಬ್ಬರಿದ್ರೆ ಸಾಕು ಅನ್ನಿಸ್ತಿತ್ತು. ಓಕೆ, ಇನ್ನೊಂದು ಏನು ಅನ್ನಿಸ್ತು? ಇವತ್ತು ನಾನು ಸತ್ರನು ಸ್ವರ್ಗ. ಓಕೆ, ಒಬ್ಬರನ್ನ ಈ ಥರ ಕೇಳಿದ್ರು, ಈಗ ನಿಮಗೆ ದೀಕ್ಷಾಸ್ಥಾನ ಕೊಡ್ತಿ, ಹೇಗೆ ಅನಿಸುತ್ತೆ? ನನಗೆ ಅನ್ಸುತ್ತೆ ಸ್ವಲ್ಪ ಚಳಿ ಆಗುತ್ತೆ ಬ್ರದರ್, ಯಾಕಂದರೆ ನೀರಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಓಕೆ, ಅದು ನಿಜ. ಆ್ಯಕ್ಚುಲಿ ಸ್ವಲ್ಪ ತಣ್ಣಗಿರುತ್ತಲ್ಲ ನೀರು. ಅಲ್ಲಿ ನಿಂತಿರುವಾಗ ನಮಗೆ ಮನಸ್ಥಿತಿ ಏನಂದರೆ, ನಾನು ದೇವ್ರಿಗೋಸ್ಕರ ಈ ಕೆಲಸನ ಮಾಡ್ತಿದ್ದೀನಿ, ಬೇರೆ ಯಾವ ವಿಷಯ ನಮಗೆ ಅನಿಸ್ಲಿಲ್ಲ. ಆದರೆ ಅದು ಎಷ್ಟು ದೊಡ್ಡ ಅದ್ಭುತವಾದ ವಿಷಯ ಅಂತ ನಮ್ಗೆ ಈಗ ಅರ್ಥ ಆಗುತ್ತೆ. ಯಾಕೆಂದರೆ ಆ ಆಶೀರ್ವಾದ ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೂ ಸಹ. ನಾವು ಮಾಡಿದಂಥ ಒಂದು ನಿರ್ಧಾರ ನಮ್ಮ ಕುಟುಂಬ ಮಾತ್ರ ಅಲ್ಲ, ಅವರ ಕುಟುಂಬ ಇನ್ನು ಎಲ್ಲರೂ ಸಹ ದೇವರ ಹತ್ರ, ಯೇಸುವಿನ ಹತ್ರ ಬರಲಿಕ್ಕೆ ನಾವು ಒಂದು ದಾರಿಯನ್ನು ಮಾಡಿದ್ವಿ. ಅಬ್ರಹಾಮನು ಆ ನಂಬಿಕೆಯಿಂದ
ಆ ದೇವರ ನಂಬಿಕೆಯಿಂದ ಏನಾಯಿತು, ಅವನ ಇಡೀ ಸಂತತಿನೇ ಆಶೀರ್ವಾದ ಹೊಂದಿತು. ದೇವರು ಅವ್ರನ್ನೆಲ್ಲ ಕಾಪಾಡಿಬಿಟ್ರು. ನಾನು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸಹ ನಾವು ದೇವ್ರನ್ನ ಬಿಟ್ಟು ಬಿಡೋದು ಬೇಡ. ಬ್ರದರ್ ಅವ್ರೇನೋ ಹರ್ಟ್ ಮಾಡಿಬಿಟ್ರು ನನಗೆ, ನಾನು ಬರಲ್ಲ. ಅವ್ರು ನನ್ನನ್ನು ನೋಡಿ ಸ್ಮೈಲ್ ಮಾಡಲಿಲ್ಲ, ನಾನು ಬರಲ್ಲ. ನನ್ನ ಬಗ್ಗೆ ಏನೋ ಹೋಗಿ ತಪ್ಪಾಗಿ ಹೇಳಿಬಿಟ್ಟಿದ್ದಾರೆ, ನಾನು ಬರಲ್ಲ. ಏನೇ ಆಗಲಿ ದೇವ್ರ ಮೇಲೆ ಕೋಪ. ನಾನು ಚಿಕ್ಕದಿರುವಾಗ ನನ್ನ ತಮ್ಮ ತುಂಬ ನಾಟಿಯಾಗಿದ್ದ. ಯಾರೇ ಏನೇ ಅಂದರೂ ನನ್ನನ್ನು ಬಂದು ಹೊಡಿತಿದ್ದ. ಅವನು ಬಂದು ನಾನು ಏನಿದು ನನ್ನ ನೋಡ್ತಾನೆ, ಅವ್ನು ನೋಡಿ ಯಾರೋ ನಕ್ಬಿಟ್ರಂತೆ, ಓಡಿ ಬಂದು ನನಗೆ ಹೊಡಿತಿದ್ದ. ನನ್ನ ಅಕ್ಕನೂ ಇದ್ದಾರೆ ಇಲ್ಲಿ, ಸಾಕ್ಷಿ ಹೇಳ್ಬೋದು. ಅದು ಏನೋ ಗೊತ್ತಿಲ್ಲ, ಯಾರು ನಕ್ಕಿದ್ರು ಏನು ಹೇಳಿದ್ರು ನನ್ನ ಮೇಲೇನೂ ಕೋಪ. ನಮ್ಮಲ್ಲೂ ಸಹ ಆ ಥರ ಅದು ನೋಡುವಾಗ ಚಿಕ್ಕ ಹುಡುಗ, ಅವ್ನಿಗೇನು ಗೊತ್ತಾಗಲಿಲ್ಲ, ಆ ಥರ ಮಾಡ್ದ. ಆದರೆ ನಾವು ಸಹ ರೀತಿ ಮಾಡ್ತೀವಿ. ಯಾರೇ ಏನೇ ಅಂದರೂ ದೇವ್ರನ್ನ ಹೊಡಿಯೋದು. ದೇವ್ರೆ ಯಾಕೆ ಈ ಥರ ಮಾಡಿದೆ ನೀನು? ದೇವ್ರು ಹೇಳ್ತಾರೆ ನಾನೇನಪ್ಪ ಮಾಡಿದೆ, ನಾನೇನೋ ಪ್ರೀತಿ ಮಾಡ್ತಾನೇ ಇದ್ದೀನಿ. ಅವ್ರು ಯಾರೋ ನಿನಗೆ ಹರ್ಟ್ ಮಾಡಿದ್ರು ಅಂತ ನನ್ನ ಮೇಲೆ ಕೋಪ. ಹೋಗು, ನಾನು ಪ್ರೇಯರ್ ಮಾಡಲ್ಲ ಇವತ್ತು, ನಾನು ಪ್ರೇಯರಲ್ಲಿ ಕೂತ್ಕೊಳ್ಳಲ್ಲ. ಯಾಕೆ? ಅವ್ರು ಏನು ಹರ್ಟ್ ಮಾಡಿದ್ರು, ಅವ್ರೇನು ಮಾಡಿದಕ್ಕೆ ದೇವ್ರನ್ನ ನಾವು ಕೋಪ ಮಾಡ್ಕೊಳ್ತೀವಿ ಅಲ್ವಾ? ಅದೆಷ್ಟು ತಪ್ಪಲ್ವಾ? ದೇವ್ರು ಏನು ಮಾಡಿದ್ರು ನಮಗೆ? ದೇವ್ರು ಏನು ಮಾಡಲಿಲ್ಲ ನಮಗೆ. ನಾವು ಅದನ್ನು ಬಿಡಬೇಕಾಗಿದೆ, ದೇವರ ಮೇಲೆ ನಂಬಿಕೆ. ಯಾಕಂದರೆ ನಮಗೆ ಆ ದೇವರಿಂದ ಬರುವಂಥ ಆಶೀರ್ವಾದಗಳು ಬೇಕು. ನಾವು ಸ್ಟ್ರಾಂಗಾಗಿ ನಿಂತರೆ ನಮ್ಮ ಕುಟುಂಬವು ಸ್ಟ್ರಾಂಗಾಗಿ ನಿಲ್ಲುತ್ತೆ. ನಾನು ನಿನ್ನೆ ಒಂದು ಮದುವೆ ಇತ್ತು, ನಮ್ಮ ಮಂಗಳೂರು ಹುಡುಗಿದು. ನಾವು ಹೋಗಿದ್ದೆ. ಆಗ ನಾವು ಅವ್ರ ತಾಯಿ ಮತ್ತು ಅವ್ರ ತಂದೆ ಹತ್ರ ಕೂತ್ಕೊಂಡು ನಾವು ಮಾತಾಡ್ತಿದ್ವಿ. ಯಾವ ರೀತಿ ಅವರು ಕಷ್ಟಪಟ್ಟರು ಶಿಷ್ಯರಾಗಲಿಕ್ಕೆ, ಆ ನಿರ್ಧಾರ ಮಾಡಲಿಕ್ಕೆ ಕಷ್ಟವಾಗಿತ್ತು. ಆಗ ಇಬ್ಬರು ಹೆಣ್ಮಕ್ಳಿದ್ರು ಅವ್ರಿಗೆ. ನಾವು ಇಲ್ಲಿ ಬಂದರೆ ನಮ್ಮ ಹೆಣ್ಮಕ್ಳಿಗೆ ಏನಾಗ್ಬೋದು, ಅವ್ರಿಗೆ ಒಳ್ಳೆ ಜೀವನ ಸಿಗ್ಬೋದಾ? ಯಾರೋ ಬೆಂಗಳೂರಿಂದ ಬಂದಿದ್ದಾರೆ ಒಂದು 4-5 ಜನ, ಅವ್ರನ್ನ ನಂಬ್ಕೊಂಡು ನಾವು ಬರ್ಬೋದಾ, ಅಥವಾ ದೇವ್ರನ್ನ ನಂಬ್ಕೊಂಡು ನಾವು ಬರಬೇಕಾ ಎಂಬ ಒಂದು ಪ್ರಶ್ನೆ ಅವ್ರಿಗೆ ಕಾಡ್ತಾ ಇತ್ತು. ನನಗೆ ನೆನಪಿದೆ, ಕ್ಲಿಯರಾಗಿ ನೆನಪಿದೆ. ನಾನು ಅವತ್ತು ಒಂದು ಶನಿವಾರ ಸಂಜೆ 4 ಗಂಟೆ ಸ್ವಲ್ಪ ಮಳೆ ಬರ್ತಾ ಇತ್ತು, ಕೂತ್ಕೊಂಡು ಮಾತಾಡ್ತಿದ್ವಿ. ಆಗ ನಾನು ಒಂದೇ ಒಂದು ಹೇಳಿದೆ, ನನ್ನನ್ನು ನಂಬಿದ್ರೆ ಏನಿಲ್ಲ, ಆದರೆ ದೇವ್ರು ಖಂಡಿತ ಕಾಪಾಡ್ತಾರೆ ನಿಮ್ಮನ್ನು, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದೆ. ಆ ಒಂದು ಮಾತನ್ನು ಇಟ್ಕೊಂಡು ಅವರು ಶಿಷ್ಯರಾದರು. ಈಗ ನೋಡಿದ್ರೆ ಆ ಇಬ್ಬರು ಮಕ್ಕಳಿಗೂ ಒಳ್ಳೆಯ ರೀತಿಯಲ್ಲಿ ಮದುವೆನೂ ಆಯಿತು, ಅವರು ಸಹ ದೇವರಲ್ಲಿದ್ದಾರೆ. ಆ ನಂಬಿಕೆ ಇದೆಯಲ್ಲ, ಅದು ತಗೊಳ್ಳೋದು ಕಷ್ಟ, ಆದರೆ ತಗೊಂಡ್ಬಿಟ್ರೆ ಅದರಲ್ಲಿ ಆಶೀರ್ವಾದ ತುಂಬ ಇದೆ. ಇವತ್ತು ನಮ್ಮ ಜೀವನವನ್ನು ಯೋಚನೆ ಮಾಡಿ ನೋಡೋಣ. ನಾವು ಎಷ್ಟರ ಮಟ್ಟಿಗೆ ನಮ್ಮ ನಂಬಿಕೆಯನ್ನು ಸ್ಥಿರವಾಗಿ ಇಡಲಿಕ್ಕೆ ಕಾಯ್ತಾ ಇದ್ದೀವಿ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಇದ್ದಾರೆ, ಯೂತ್ ಬರ್ತಾ ಇದ್ದಾರೆ. ಅವರಿಗೆ ನಾವು ಈ ರಿಲೇ ಥರ ನಾವು ಓಡ್ತಾ ಇದ್ದೀವಿ. ಅವ್ರಿಗೂ ಸಹ ದೇವರ ವಾಕ್ಯವನ್ನು ಕೊಟ್ಟು ಅವ್ರನ್ನ ಎಳ್ಕೋಬೇಕು. ನಾವು ಇವ್ರು ಸರಿಯಿಲ್ಲ ಅಂತ ಹೇಳಿದ್ರೆ ಅವ್ರು ಬರಲ್ಲ. ನಾವು ಒಂದು ತಿಂಗಳ ಹಿಂದೆ ಒಂದು ರಿಟ್ರೀಟ್ ಆಯಿತು, ಯೂತ್ ರಿಟ್ರೀಟಿಂದ ಪ್ರಿಟೀನ್ಸ್, ಟೀನ್ಸ್ ಮತ್ತು ಕ್ಯಾಂಪಸ್ ಎಲ್ಲ ಬಂದಿದ್ದರು. ಅದರಲ್ಲಿ ನಾವು ಒಂದು ಚಿಕ್ಕ ಲೆಸನ್ ಮಾಡಿಬಿಟ್ಟು ಒಂದು ಸರ್ವೆ, ಅಂದರೆ ಏನು ಪ್ರಶ್ನೆ ಕೊಟ್ವಿ, ಉತ್ತರ ಹಾಕಿ ಅಂತ. ಒಬ್ಬೊಬ್ರಿಗೆ ಒಂದೊಂದು ಥರ, ಪ್ರಿಟೀನ್ಸ್ಗೆ ಬೇರೆ ಥರ, ಟೀನ್ಸ್ಗೆ ಬೇರೆ ಥರ, ಕ್ಯಾಂಪಸ್ ಬೇರೆ ಥರ, ಮೆಂಟರ್ಸ್ ಇರೋದು ಅವ್ರಿಗೂ ಸಹ ಬೇರೆ ಪ್ರಶ್ನೆಗಳು. ಅದ್ಭುತವಾಗಿತ್ತು ಜನರ ಉತ್ತರಗಳು. ಅವರಲ್ಲಿ ಏನು ಚಿಂತೆ ಇದೆ ಅದನ್ನು ಬರೆದಿದ್ದಾರೆ. ಅವ್ರು ಯಾವುದರಲ್ಲಿ ಕಷ್ಟಪಡ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ ಯೂತ್, ಅದನ್ನು ಬರೆದಿದ್ದಾರೆ. ಅದನ್ನು ಓದಿದಾಗ ನನಗೆ ಅನಿಸ್ತದೆ, ನಾವು ಇನ್ನೂ ಸ್ವಲ್ಪ ಬಿಟ್ಟು ಕೊಡಬೇಕು. ನಾವು ಹೀಗೆ ಹಿಡ್ಕೊಂಡಿರ್ಬಾರ್ದು. ನಾನು ಹಿಡಿದ ಮೊಲಕ್ಕೆ 3 ಕಾಲು ಅಂದರೆ 3 ಕಾಲದು, ಇನ್ನೊಂದು ಕಾಲು ಯಾರು ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಅಂತ ನಾವು ಹಿಡ್ಕೊಂಡಿದ್ರೆ ಆಗೋದಿಲ್ಲ. ಸ್ವಲ್ಪ ಸಡಿಲ ಬಿಡಬೇಕು, ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಈಗ ಆ ಕಾಲದಲ್ಲಿ ಏನಿತ್ತು ಅಂದರೆ, ಯಾರಾದರೂ ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವೆಲ್ಲ ಯಂಗ್ ಆಗಿರುವಾಗ, ಯಾರಾದರೂ ಒಂದು ಹುಡುಗನಿಗೆ ನನಗೆ ಸ್ವಲ್ಪ ಪೆನ್ನು ಕೊಡು ಅಂತ ಕೇಳಿದರೆ ಅವರಿಬ್ಬರು ಮದುವೆ ಮಾಡ್ಕೊಳ್ತಾರೆ ಅಂತ ಡಿಸೈಡ್. ಯಾಕಂದರೆ ಆದರೆ ಯಾರು ಕೇಳ್ತಿರ್ಲಿಲ್ಲ. ಆ ಹುಡುಗಿ ಧೈರ್ಯ ಮಾಡಿ ಕೇಳಿಬಿಡ್ತು ಅಂದರೆ ಅದರ ಅರ್ಥ ಅವರು ಮದುವೆ ಆಗ್ತಾರೆ ಅಂತ. ಈಗ ಆ ಥರ ಇಲ್ಲ. ಈಗ ಸರಳವಾಗಿ ಎಲ್ಲ ಮಾತಾಡ್ತಾರೆ. ನಾವು ಆ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ, ಅಯ್ಯೋ ಆ ಹುಡುಗಿ ಏನು 5 ಜನರ ಹತ್ರ ಪೆನ್ ಕೇಳಿದ್ರು, ಅಯ್ಯೋ 5 ಜನ ಹತ್ರ ಮದುವೆ ಆಗ್ತಾಳ, ಆ ಥರ ಹೊರಟೋಗ್ಬಿಡ್ತೀವಿ ನಾವು. ನಮ್ಮಲ್ಲಿದ್ದಂಥ ಕಷ್ಟವನ್ನು ಅಥವಾ ನಮ್ಮ ಯೋಚನೆಯನ್ನು ಅವ್ರ ಮೇಲೆ ಹಾಕ್ತೀವಿ. ಅವರು ಇದೇ ಥರ ಮಾಡ್ತಿದ್ದಾರೆ, ನಮ್ಮ ಪಾಪವನ್ನು ನಾವು ಪಾಪದಲ್ಲಿ ಬಿದ್ದಿರ್ತೀವಿ, ಅವರು ಸಹ ಅದೇ ಥರ ಪಾಪದಲ್ಲಿ ಬೀಳ್ತಾರೆ ಅಂತ ನಾವು ಊಹೆ ಮಾಡ್ಕೊಂಡ್ಬಿಡ್ತೀವಿ. ಅವ್ರ ಸ್ಟ್ರೆಂತ್ ಬೇರೆ, ನಮ್ಮ ಸ್ಟ್ರೆಂತ್ ಬೇರೆ. ಅವ್ರ ವೀಕ್ನೆಸ್ ಬೇರೆ, ನಮ್ಮ ವೀಕ್ನೆಸ್ ಬೇರೆ.
ಅಯ್ಯೋ ಮೊಬೈಲ್ ನೋಡ್ತಾ ಇದೆ, ಏನು ನೋಡ್ತಾರೋ, ಅಯ್ಯೋ ಕೆಟ್ಟೋಗ್ಬಿಟ್ಟಿದ್ದಾರೆ. ಕೆಟ್ಟೋಗಿರೋದು ಅವರಲ್ಲ, ನಾವೇ. ನಮಗೇನೆ ಅದು ಹೊಸತು, ಅವ್ರಿಗೆ ಹೊಸತಲ್ಲ. ಹುಟ್ಟುವಾಗಲೇ ಮೊಬೈಲ್ ಇತ್ತು, ನಮಗೆ ಹೊಸದಾಗಿ ಬಂದಿದೆ. ಅದೇ ನಾವು ಅದನ್ನು ಹ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕೆಲವು ವಿಷಯಗಳನ್ನ ಬಿಟ್ಟು ಕೊಡಬೇಕು. ನಮ್ಮ ಸಂತಾನದವರು ಅಥವಾ ನಮ್ಮ ಸಂತತಿಯು, ನಮ್ಮ ಜನ್ರೇಷನ್ ದೇವ್ರ ಹತ್ರ ಬರಬೇಕು ಅಂದರೆ ನಂಬಿಕೆಯಿಂದ ಇರಬೇಕು. ನಾವು ಕೆಲವು ನಿರ್ಧಾರಗಳನ್ನು ಮಾಡಬೇಕು. ಅಬ್ರಹಾಮನು ಒಂದು ನಿರ್ಧಾರ ಮಾಡ್ದ, ಎಷ್ಟೇ ವರ್ಷ ಆಗಲಿ ದೇವರೇ ನಾನು ಬಿಟ್ಟುಕೊಡಲ್ಲ ಅಂತ. ನಾವು ಅದೇ ಥರ ನಂಬಿಕೆಯಲ್ಲಿ ಇರಬೇಕಾಗಿದೆ. ನಮ್ಮ ನೆಕ್ಸ್ಟ್ ಜನ್ರೇಷನ್ ದೇವ್ರ ಹತ್ರ ಬರಬೇಕು ಅಂದರೆ ನಾವು ಸ್ವಲ್ಪ ಚೇಂಜ್ ಆಗಬೇಕಾಗಿದೆ. ಅವ್ರನ್ನ ಒಪ್ಕೊಳ್ಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಪರವಾಗಿಲ್ಲಪ್ಪ, ನೀನು ತಪ್ಪು ಮಾಡಿದ್ರು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ತಿಂತೀನಿ ಅಂತ ಹೇಳಬೇಕು. ಆ ರೀತಿ ಇದ್ದಾಗ ಅವರು ಸಹ ದೇವರ ಪ್ರೀತಿಯನ್ನು ನಮ್ಮ ಮೂಲಕ ನೋಡ್ತಾರೆ ಮತ್ತು ಅವರು ದೇವರನ್ನು ಕೊಂಡಾಡ್ತಾರೆ. ಸೊ ಇವತ್ತು ಸಿಂಪಲಾಗಿ ಕೆಲವು ವಿಷಯಗಳನ್ನ ನೋಡಿದ್ವಿ. ಏನು? ಮೊದಲನೇದಾಗಿ ಕರೆ. ಅಬ್ರಹಾಮನನ್ನು ಕರೆದರು. ನಾವು ಸಹ ಕರೆಗೋಸ್ಕರ ಕಾಯಬೇಕು. ನಮ್ಮ ಬ್ಯುಸಿ ಲೈಫಲ್ಲಿ ದೇವ್ರಿಗೆ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ. ಮೊಬೈಲಲ್ಲಿ ತುಂಬ ಬ್ಯುಸಿಯಾಗಿದ್ದೀವಿ, ಕೇಳಿಸ್ತಾ ಇಲ್ಲ. ದೇವರು ವಾಕ್ಯ ಹೇಳ್ತಾ ಇರುವಾಗ ಬೇರೆ ಎಲ್ಲೂ ಯೋಚನೆ ಮಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಲ್ಲ. ನಾವು ಅಟೆಂಟಿವ್ ಆಗಿರೋಣ, ದೇವ್ರು ಏನು ಕರೀತಾರೋ. ಮತ್ತು ಅವ್ರು ಕೆಲವು ವಿಷಯಗಳನ್ನ ಬಿಟ್ಕೊಡ್ಲಿಕ್ಕೆ ಹೇಳ್ತಾರೆ. ಅಬ್ರಹಾಮನ ಹೇಳಿದರು, ಬಿಟ್ಟುಕೊಡು, ಈ ಊರನ್ನು ಬಿಟ್ಟು ನೀನು ಮುಂದೆ ಹೋಗು ಅಂತ. ಆ ರೀತಿ ಕೆಲವು ವಿಷಯ ನಮ್ಮ ಪಾಪಗಳನ್ನು ಬಿಟ್ಕೊಡ್ಲಿಕ್ಕೆ ಹೇಳ್ತಿದ್ದಾರೆ. ನಾವು ಬಿಟ್ಕೊಡ್ಲಿಕ್ಕೆ ತಯಾರಾಗಿರೋಣ. ಎರಡನೇದಾಗಿ, ನಾವು ಕುಂದಿ ಹೋದಾಗ ದೇವ್ರ ಹತ್ರ ಮತ್ತೆ ಹೋಗಬೇಕಾಗಿದೆ. ದೇವರ ಆಶ್ವಾಸನೆಗಳಿವೆ. ಅಬ್ರಹಾಮನ ಕುಂದಿ ಹೋದಾಗ ದೇವ್ರು ಬಂದು ಹೇಳ್ತಾರೆ, ನೋಡಪ್ಪ ನೀನು ಚಿಂತೆ ಮಾಡಬೇಡ, ನಿನ್ನ ಟೆನ್ಷನ್ ನನಗೆ ಗೊತ್ತಿದೆ, ನಿನಗೆ ತುಂಬ ಆಶೀರ್ವಾದ ಮಾಡ್ತೀನಿ, ದೊಡ್ಡ ಒಂದು ಆಶೀರ್ವಾದನ ಇಟ್ಟಿದ್ದೀನಿ. ಅದೇನೆಂದರೆ ನಿನ್ನ ಸಂತತಿಯವರು ನಕ್ಷತ್ರಗಳಿಗಿಂತ ಜಾಸ್ತಿ ಆಗ್ತಾರೆ ಅಂತ. ಅದನ್ನು ಆಶ್ವಾಸನೆಯಿಂದ ಅಬ್ರಹಾಮನು ಯುಗಾಂತರಕ್ಕೂ ಇರುವಂಥ ಒಂದು ಆಶೀರ್ವಾದನ ಹೊಂದಿದನು. ಯಾಕೆಂದರೆ ಅವನು ವೆಯ್ಟ್ ಮಾಡ್ದ. ನಾವು ಸಹ ವೆಯ್ಟ್ ಮಾಡಲಿಕ್ಕೆ ಕಲಿಬೇಕು. ಮತ್ತು ನಮ್ಮ ಸಂತತಿಯವರು, ಸಂತಾನದವರು, ಅವರು ಸಹ ದೇವ್ರ ಹತ್ರ ಬರಬೇಕು ಅಂದರೆ ನಾವು ಕೆಲವು ವಿಷಯಗಳನ್ನು ಬಿಟ್ಕೊಡ್ಬೇಕಾಗಿದೆ. ಅವರಿಗೆ ನಂಬಿಕೆಯನ್ನು ತುಂಬಿಕೊಡ್ಬೇಕಾಗಿದೆ. ಅದು ಖಂಡಿತ ದೇವರು ಆಶೀರ್ವದಿಸ್ತಾರೆ. ಮುಂದಿನ ಜನಾಂಗದವರು ಸಹ ದೇವರಲ್ಲಿ ಬರ್ತಾರೆ. ದೇವರಿಗೆ ಸ್ತೋತ್ರ. ಆಮೇಲೆ